Good morning, dear students. Next, we will move to Q value of nuclear reaction, or it is also called as disintegration energy. See, the disintegration energy or the Q value of the nuclear reaction is the difference between the initial mass energy and the total mass energy of the decay products. See, the disintegration energy of the Q value is the difference between the difference between the initial mass and the total mass. So that is total mass of the decay products. A decay product in initial mass ಮತ್ತು total mass ಅದನ್ನ ನಾವೇನು ಹೇಳ್ತೀವಿ, ಅದರಲ್ಲಿರುವಂಥ ಡಿಫರೆನ್ಸ್ ನಾವು Q ವ್ಯಾಲ್ಯೂ ಅಥವಾ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿಸಿಂಟಿಗ್ರೇಷನ್ ಎನರ್ಜಿ ಅಂತ ಹೇಳ್ತೀವಿ. ಡ್ಯೂರಿಂಗ್ ಆಲ್ಫಾ ಆರ್ ಬೀಟಾ ಎಮಿಷನ್ total mass of the products is slightly less than the reactant nucleus. ಆಲ್ಫಾ ಅಥವಾ ಬೀಟಾ ಎಮಿಟ್ ಆಗಬೇಕಾದ್ರೆ ಟೋಟಲ್ ಮಾಸ್ ಆ ಪ್ರಾಡಕ್ಟ್ಸ್ನ ಟೋಟಲ್ ಮಾಸು ರಿಯಾಕ್ಟೆಂಟ್ ನ್ಯೂಕ್ಲಿಯಸ್ಗಿಂತ ಏನಾಗಿರುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ. The difference in the mass will be converted into energy which will appear in the form of kinetic energy of the products. Say, in this case, the difference in mass will be converted into energy. Mass is converted into energy which will appear in the form of kinetic energy of the products. So, ಯಾವ ಥರ ಬರುತ್ತದು ಕೈನೆಟಿಕ್ ಎನರ್ಜಿ, ಆ ಪ್ರಾಡಕ್ಟ್ನ ಕೈನೆಟಿಕ್ ಎನರ್ಜಿಯಾಗಿ ಏನಾಗುತ್ತೆ, ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ದ ಸಮ್ ಆಫ್ ದ ಕೈನೆಟಿಕ್ ಎನರ್ಜಿ ಆಫ್ ದ ಎಮಿಟೆಡ್ ಪಾರ್ಟಿಕಲ್ಸ್ ಆ್ಯಂಡ್ ದ ರೀಕಾಯಿಲ್ ನ್ಯೂಕ್ಲಿಯಸ್, ದಟ್ ಈಸ್ ಕೈನೆಟಿಕ್ ಎನರ್ಜಿ ಆಗಿ ಆಮೇಲೆ ಆ ಒಂದು ನ್ಯೂಕ್ಲಿಯಸ್ ರೀಕಾಯಿಲ್ ನ್ಯೂಕ್ಲಿಯಸ್ ಇಂದ ವಾಪಸ್ ಏನಾಗಿರುತ್ತೋ ಒಂದು ಡಿಸಿಂಟಿಗ್ರೇಟ್ ಆದ್ಮೇಲೆ ಇರುವಂಥ ನ್ಯೂಕ್ಲಿಯಸ್ನ ಆ ಒಂದು ಇದಕ್ಕೆ ಕೈನೆಟಿಕ್ ಎನರ್ಜಿ ಅದರದ್ದು ಏನಾಗಿರುತ್ತೆ, ಸಮ್ಗೆ ಈಕ್ವಲ್ ಆಗಿರುತ್ತೆ. ಆ ಎರಡು ಸಮ್ ತಗೊಂಡಾಗ ಕೈನೆಟಿಕ್ ಎನರ್ಜಿ ಆಫ್ ದ ಪ್ರಾಡಕ್ಟ್ಸ್ ಬರುತ್ತೆ ನಮಗೆ. ದ ಎನರ್ಜಿ ಈಕ್ವಲೆಂಟ್ ಆಫ್ ಮಾಸ್ ಡಿಫರೆನ್ಸ್ ಇಸ್ ನೋನ್ ಆಸ್ ಕ್ಯೂ ವ್ಯಾಲ್ಯೂ. ಅದೇ ಒಂದು ಎನರ್ಜಿ ಈಕ್ವಲೆಂಟ್ ಆಫ್ ಮಾಸ್, ಆ ಒಂದು ಎನರ್ಜಿ ಮಾಸ್ ಆಗಿ ಕನ್ವರ್ಟ್ ಆಗುತ್ತಲ್ವೇ, ಆ ಒಂದು ಮಾಸ್ ಆಗಿ ಕನ್ವರ್ಟ್ ಆದಾಗ ಮಾಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಎನರ್ಜಿ. ಎನರ್ಜಿ ಮಾಸ್ ಎನರ್ಜಿಯಾಗಿ ಕನ್ವರ್ಟ್ ಆದಾಗ ಅದನ್ನು ಏನು ಹೇಳ್ತೀವಿ ನಾವು, ಕ್ಯೂ ವ್ಯಾಲ್ಯೂ ಅಂತ ಹೇಳ್ತೀವಿ. ಅಥವಾ ಅದನ್ನು ಏನು ಹೇಳ್ತೀವಿ ನಾವು, ಡಿಸಿಂಟಿಗ್ರೇಷನ್ ಎನರ್ಜಿ. ಮಾಸು ಎನರ್ಜಿಯಾಗಿ ಕನ್ವರ್ಟ್ ಆಗೋದನ್ನು, ದಟ್ ಈಸ್ ಆಲ್ಫಾ ಡಿಗೆ ಏನು ಬರೀತೀವಿ, ಒಂದು ಝೆಡ್ ಎಕ್ಸ್ ಎ ನ್ಯೂಕ್ಲಿಯಸ್ ಇದೆ. ಸೊ ಏನಾಯಿತು, ವೈ ಎ -4 Z-2 ಪ್ಲಸ್ ಒಂದು ಹೀಲಿಯಂ ನ್ಯೂಕ್ಲಿಯೈ ಬಂತು, ದಟ್ ಈಸ್ ಆಲ್ಫಾ ಪಾರ್ಟಿಕಲ್ ಎಮಿಟ್ ಆದಾಗ, ಆಲ್ಫಾ ಎಮಿಷನ್ ಆದಾಗ ದಟ್ ಈಸ್ ಕ್ಯೂ ವ್ಯಾಲ್ಯೂ ಏನಾಯಿತು, mx - my - mHe(c²). ಅದನ್ನು ನಾವೇನು ಹೇಳ್ತೀವಿ, Q is equal to mc² ಅಂತ ನಾವೇನು ಬರೀತೀವಿ. m ಅಂದರೆ ದ ಡಿಫರೆನ್ಸ್ ಇನ್ ದ ಇನಿಷಿಯಲ್ ಮಾಸ್ ಅಂಡ್ ದ ಟೋಟಲ್ ಮಾಸ್ ಆಫ್ ದ ಪ್ರಾಡಕ್ಟ್ಸ್ ಅಂತ ನೋಡಿದ್ವಿ ಅಲ್ವಾ, ಅದೇನೆ m ಇಂಟು c² ಆಸ್ ಇಟ್ ಈಸ್. Q is also the net kinetic energy gained in the process. Q ಅಂತ ಹೇಳಿದ್ರೆ it is the net kinetic energy in the process. Or if the initial nucleus X is at rest, the kinetic energy of the products, clearly Q is greater than 0 for exothermic process such as a alpha decay, for beta decay. So alpha decay ಆಯ್ತು, ಇಲ್ಲಿ ನಾವು ನೋಡಿದ್ವಿ ಒಂದು ಏನಾಯಿತು, Q is equal to mx - my - mH ಅದು ಬಂತು ನಮಗೆ. ನೆಕ್ಸ್ಟ್ ಬೀಟಾ ಡಿಕೆ ಏನಾಗ್ತಾ ಹೋಗುತ್ತೆ ಅಂತ ನೋಡೋಣ. ಸೊ ಝೆಡ್ ಎಕ್ಸ್ ಎ ಪ್ಲಸ್ Z+1 ವೈ ಎ ಪ್ಲಸ್ ಒಂದು ಬೀಟಾ ಪಾರ್ಟಿಕಲ್. ಸೊ ಬೀಟಾ ಪಾರ್ಟಿಕಲ್ ಅಂತ ಹೇಳಿದ್ರೆ -1 E0 ಅಂತ ಬರ್ತೀವಲ್ಲ ನಾವು. ಅದೇ ಥರನೇ mx ಕ್ಯೂ ಏನು ಬರುತ್ತೆ, Q is equal to mx - my ಮೈನಸ್ ಬೀಟಾ ಪಾರ್ಟಿಕಲ್. ನೆಕ್ಸ್ಟ್ ಒಂದು ಆಂಟಿ ನ್ಯೂಟ್ರಿನೋ ಅಂತ ಹೇಳ್ತೀವಿ ನಾವು. ಅದನ್ನ ಹೇಳ್ತೀವಿ ನಾವು ಆಂಟಿ ನ್ಯೂಟ್ರಿನೋ ಅದ್ರದ್ದು ಮಾಸ್ ಬರೋದು ಇಂಟು c², ವೇರ್ mx ಅಂದರೆ ಮಾಸ್ ಆಫ್ ದ ಪೇರೆಂಟ್ ನ್ಯೂಕ್ಲಿಯೈ, ಇದು ಮಾಸ್ ಆಫ್ ದ ಡಾಟರ್ ನ್ಯೂಕ್ಲಿಯೈ, ಅಂಡ್ ಮಾಸ್ ಆಫ್ ದ ಬೀಟಾ ಪಾರ್ಟಿಕಲ್ ಅಂಡ್ ಮಾಸ್ ಆಫ್ ದ ಆಂಟಿ ನ್ಯೂಟ್ರಿನೋ. ಸೊ ದಟ್ ಇಸ್ ಅಬೌಟ್ ದ ಆಲ್ಫಾ ಡಿಕೆ ಮತ್ತು ಬೀಟಾ ಡಿಕೆಯಲ್ಲಿ ಬರುವಂಥ ಕ್ಯೂ ವ್ಯಾಲ್ಯೂ. ನೆಕ್ಸ್ಟ್ ರೇಡಿಯೋಆಕ್ಟಿವ್ ಡಿಕೆ ಲಾ. The law states that the rate of radioactive disintegration of radioactive samples is at any instant directly proportional to the number of nuclei present in the sample at that instant. The rate of radioactive disintegration of radioactive samples. The rate of radioactive disintegration ಆಗ್ತಾ ಇದೆ with respect to time ಹೇಳ್ತಾ ಇದ್ವಿ radioactive samples at any instant. So at any instant dN by dt is directly proportional to number of nuclei present in the sample, at any instant. That is a statement of the radioactive decay law. So that is, consider a radioactive substance containing N0 number of nuclei at a time t is equal to 0, and that at that instant from which time is reckoned.
after t second. So here some time ಆದಮೇಲೆ let the number of nuclei that remain unchanged be n. ಏನು ಚೇಂಜ್ ಆಗದಿರೋಂಥ ನ್ಯೂಕ್ಲಿಯೈ ಏನಿದೆ ನಮಗೆ n ಇದೆ. The rate of change of n at any time is dn by dt ಅಲ್ವಾ. with respect to time ಹೇಳಿದ್ರೆ dn by dt is directly proportional to, according to decay law, dn by dt is directly proportional to n. dn by dt is equal to ಒಂದು ಕಾನ್ಸ್ಟೆಂಟ್ ತೆಗೆಯೋಣ, ಪ್ರೊಪೋರ್ಷನಾಲಿಟಿ ಸೈನ್ ತೆಗೆದ್ಮೇಲೆ ಒಂದು ಕಾನ್ಸ್ಟೆಂಟ್ ಬರೀಬೇಕು, ಅದನ್ನ ಕಾನ್ಸ್ಟೆಂಟ್ ಮೈನಸ್ ಲ್ಯಾಂಬ್ಡಾ ಇಂಟು n. now consider that equation as 1. here lambda is constant of proportionality, it is called as decay constant. ಅದನ್ನ ಏನು ಹೇಳ್ತೀವಿ ನಾವು, decay constant ಅಂತ ಹೇಳ್ತೀವಿ. here negative sign indicates the number of parent atoms decrease with the time ಅಲ್ವಾ. ಪೇರೆಂಟ್ ಆಟಮ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಡಿಸ್ಇಂಟಿಗ್ರೇಟ್ ಆಗ್ತಾ ಹೋಗ್ತದೆ ಕೂಡ ಇದು ಡಿಕ್ರೀಸ್ ಆಗ್ತಾ ಹೋಗುತ್ತೆ ನಂಬರ್ ಆಫ್ ಪೇರೆಂಟ್ ಆಟಮ್. rearranging the terms in the equation we have dn by n is equal to minus lambda into dt. so dn ಇದನ್ನ n ಕೆಳಗಡೆ ತಗೊಂಡಿದ್ದೀವಿ, that is equal to minus lambda into dt ತಗೊಂಡಿದ್ದೀವಿ. now integrate ಮಾಡ್ತಾ ಹೋಗೋಣ. integration of dn by n is equal to minus lambda common integration of dt. so integration of 1 by n into dn, that is equal to minus lambda into integration of t power 0 into dt. 1 by n ಅಂತ ಹೇಳಿದ್ರೆ log n, that is equal to minus lambda integration of t power 0 ಅಂತ ಹೇಳಿದ್ರೆ 1 dt ಅಂತ ಹೇಳಿದ್ರೆ t ಅಲ್ವಾ. ಅಂದರೆ ಇದನ್ನೇ ಬರ್ಕೊಂಡು dn by n. so next ಅದನ್ನ ಇಂಟಿಗ್ರೇಟ್ ಮಾಡಿದಾಗ log n base e minus lambda t plus ಒಂದು integration constant ಬರುತ್ತೆ, that is c. okay, where c is called as constant of integration. at t is equal to 0 n is equal to n naught ಅಲ್ವಾ. at time t is equal to 0, t 0 ಇದ್ದಾಗ number of nuclei present ಆಗಿರೋದು ಎಷ್ಟಿತ್ತು ನಮಗೆ n naught ತಗೊಂಡಿದ್ವಿ ನಾವು. at t is equal to 0 ಹಾಕೊಂಡಾಗ log n naught is equal to 0 plus c, therefore c is equal to ಏನು ಬಂತು, log n naught base e ಬಂತು. next substituting the equation c in equation 2. so log n base e minus log ಇಲ್ಲಿ ಮೈನಸ್ ಲಾಗ್ ಎನ್ ನಾಟ್ ಅಂದರೆ ಸಿನ ಈ ಕಡೆ ತಗೊಂಡಿದ್ದೀವಿ ಅಷ್ಟೇ. ಲಾಗ್ ಎನ್ ಬೇಸ್ ಇ ಇಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಟಿ ಪ್ಲಸ್ ಸಿ ಇದೆ. ಲಾಗ್ ಎನ್ ಬೇಸ್ ಇ ಇಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಟಿ ಪ್ಲಸ್ ಸಿಗೆ ಲಾಗ್ ಎನ್ ನಾಟ್ ಬೇಸ್ ಇ ತಗೊಂಡಿರೋದು, ಈ ಕಡೆ ತಗೊಂಡ್ರೆ ಏನಾಯಿತು ಮೈನಸ್ ಆಯಿತು, ಮೈನಸ್ ಲ್ಯಾಂಬ್ಡಾ ಟಿ ಆಸ್ ಇಟ್ ಇಸ್. ಓಕೆ, ನೆಕ್ಸ್ಟ್ ಲಾಗ್ ಎ ಮೈನಸ್ ಲಾಗ್ ಬಿ. ಲಾಗ್ ಎ ಮೈನಸ್ ಲಾಗ್ ಬಿ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ ಎ ಬೈ ಬಿ. ಲಾಗ್ ಎ ಬೈ ಬಿ ಅಂತ ಬರೀಬೋದು. ಲಾಗ್ ಎನ್ ಬೈ ಎನ್ ನಾಟ್ ಇಂಟು ಎನ್ ನಾಟ್ ಆಗಬೇಕು, ದಟ್ ಈಸ್ ಈಕ್ವಲ್ ಟು ಮೈನಸ್ ಲ್ಯಾಂಬ್ಡಾ ಟಿ. ಸೊ ದಟ್ ಎನ್ ಇಸ್ ಈಕ್ವಲ್ ಟು ಇಲ್ಲಿ ಇ ಪವರ್ ಏನು ಮಾಡುತ್ತೆ, ಲಾಗ್ ಅಂತ ಹೇಳಿದಾಗ ಈ ಕಡೆ ತಗೊಂಡ್ರೆ ಏನಂದರೆ ಇ ಪವರ್ ಆಯಿತು ಅಲ್ವಾ. ಸೊ ಎನ್ ಇಸ್ ಈಕ್ವಲ್ ಟು ಎನ್ ನಾಟ್ ಇ ಪವರ್ ಮೈನಸ್ lambda t. so that is an equation shows that radioactive decay is exponential. that is the number of nuclei in a given radioactive sample decreases exponentially with time. ಈ ತರ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ನ್ಯೂಕ್ಲಿಯೈ ಹಿಂಗೆ ಹೋಗ್ತಿದೆ ಅಂತ ಹೇಳಿದಾಗ ಟೈಮ್ ಏನಾಯ್ತಿದೆ ಈ ತರ ಹೋಗ್ತಿದೆ ಅಂದರೆ ನಂಬರ್ ಆಫ್ ನ್ಯೂಕ್ಲಿಯೈ ಏನಾಯ್ತದೆ ಹಿಂಗೆ ಡಿಕ್ರೀಸ್, ರೇಡಿಯೋಆಕ್ಟಿವ್ ಸ್ಯಾಂಪಲ್ ಡಿಕ್ರೀಸ್ ಆಗುತ್ತೆ ಅಂತ. Okay, next decay constant. decay constant ಅಂತ ಹೇಳಿದ್ರೆ so that is lambda is called as decay constant ಅಂತ ಹೇಳ್ತೀವಿ. equation 3 ಇಂದ ನಮಗೆ ಏನು ಗೊತ್ತಿದೆ, n is equal to n naught e power minus lambda t. let lambda is equal to 1 by t. lambda is equal to 1 by t ಹಾಕೊಂಡ್ರೆ n is equal to n naught e power minus lambda t ಇದೆ. n naught e power minus lambda ಗೆ 1 by t ಹಾಕೊಂಡ್ರೆ 1 by t into t, here t and t gets cancelled, n naught by e ಆಯಿತು. n naught by e, that is 0.037 n naught. 1 by e ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಈ ವ್ಯಾಲ್ಯೂ ಏನು 2.718, 0.367. Thus, the decay constant of radioactive substance is defined as a reciprocal of time during which the number of nuclear sample reduces to 1 by e or 37% of its initial value. ಅಂದರೆ ಈ ಒಂದು ಡಿಕೆ ಕಾನ್ಸ್ಟೆಂಟ್ ನಮ್ಗೆ ಏನು ಗೊತ್ತಾಗುತ್ತೆ, ಅದನ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ ಇಟ್ ಈಸ್ ಎ ರೆಸಿಪ್ರೋಕಲ್ ಆಫ್ ಟೈಮ್ ಡ್ಯೂರಿಂಗ್ ವಿಚ್ ದ ನಂಬರ್ ಆಫ್ ನ್ಯೂಕ್ಲಿಯೈ. ಸೊ ನಂಬರ್ ಆಫ್ ನ್ಯೂಕ್ಲಿಯೈ ಏನಿರುತ್ತೆ ಆ ಒಂದು ಸ್ಯಾಂಪಲ್ ಎಷ್ಟು ರೆಡ್ಯೂಸ್ ಆಗುತ್ತೆ 1 by e ಅಂದರೆ ಅದ್ರದ್ದು ಇನಿಷಿಯಲ್ ಮಾಸ್ ಇರುತ್ತೆ, ಅದ್ರದ್ದು ಇನಿಷಿಯಲ್ ವ್ಯಾಲ್ಯೂಗಿಂತ 37% ಅಷ್ಟು ಏನಾಗುತ್ತೆ ರೆಡ್ಯೂಸ್ ಆಗುತ್ತೆ ಮಾಸು. ಅದನ್ನು ನಾವೇನು ಹೇಳ್ತೀವಿ ಡಿಕೆ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಹಿಯರ್ ಸಮ್ ನೋಟ್.
Lambda is a characteristic of a given radioactive substance. Its value for a given radioactive substance is independent of temperature, pressure and the association of the substance with any other substance. Next, activity. See, activity and activity of a sample of radioactive substance is defined as the rate of decay of nuclei of its constituent atoms. A denotes it, thus activity of the radioactive sample is, so A ಅಂತ ಹೇಳಿದ್ರೆ ಆ ಒಂದು dn divided by dt ಅಂತ ಬರ್ತೀವಲ್ವ ನಾವು, ಅದೇನೆ the rate of decay of the nuclei. So that is equal to lambda n. From equation n is equal to ಏನು ಗೊತ್ತಿದೆ ನಮಗೆ, n naught e power minus lambda t ಗೊತ್ತಿದೆ. ಅದೇನೆ ಇಲ್ಲಿ a ಬರ್ಕೊಂಡಾಗ a is equal to lambda n naught e power minus lambda t, that is equal to lambda into n naught ಅಂತ ಹೇಳಿದ್ರೆ we can write as a naught. A naught ಅಂತ ಹೇಳಿದ್ರೆ activity of the sample at t is equal to 0, a naught is equal to ಏನಾಯ್ತಲ್ಲಿ lambda into n naught. Next, unit of radioactivity. The unit of radioactivity of the substance is curie ಅಂತ ಬರೀತೀವಿ. So 1 curie is equal to 3.7 into 10 power 10 disintegration per second. Unit of radioactive substance ಯಾವುದೇ ಬರೆದರೂ ಕೂಡ ನಾವು ಏನು ಬರೀತೀವಿ ನಾವು curie, and it is represented by Ci. Okay, 1 curie is equal to ಬರೀತೀವಿ. This activity of a sample of radioactive substance is said to be 1 curie if the nuclei present in that sample disintegrate at the rate of 3.7 into 10 power 10 per second. ಸೊ ಅದರ ಒಂದು ಕ್ಯೂರಿ ಅಂತ ಯಾವಾಗ ಹೇಳ್ತೀವಿ ಅಂತ ಹೇಳಿದಾಗ, ಆ ಒಂದು ನ್ಯೂಕ್ಲಿಯೈ ಏನಿರುತ್ತೆ ಆ ಒಂದು ಸ್ಯಾಂಪಲಲ್ಲಿ ಅದು ಯಾವ ರೇಟಲ್ಲಿ ಡಿಸಿಂಟಿಗ್ರೇಟ್ ಆಗಬೇಕಂತಂದರೆ 1 ಸೆಕೆಂಡಿಗೆ 3.7 into 10 power 10 ಆ ನ್ಯೂಕ್ಲಿಯೈ ಪ್ರೆಸೆಂಟ್ ಆಗಿರೋದು 3.7 into 10 power 10 ಅಷ್ಟು ರೇಟಲ್ಲಿ ಏನಾದರೆ ನಮಗೆ ಡಿಸಿಂಟಿಗ್ರೇಟ್ ಆದರೆ ಅದನ್ನು ಏನು ಹೇಳ್ತೀವಿ ನಾವು 1 ಕ್ಯೂರಿ ಅಂತ ಹೇಳ್ತೀವಿ. The unit was originally selected because it represents the approximate activity of 1 gram of radium. So, ಇದನ್ನು ಯಾಕೆ ತಗೊಂಡ್ರು ಅಂತ ಹೇಳಿದ್ರೆ it represents 1 gram of the radium. Radium represent ಮಾಡ್ತಾ ಹೋಗುತ್ತೆ. The SI unit of activity is called as Becquerel. Becquerel BQ ಅಂತ ಬರೀತೀವಿ ನಾವು. ಸೊ ಇದನ್ನೆಲ್ಲ ಕೇಳ್ತಾರೆ ಒಂದೊಂದ್ಸಲ. Becquerel ಅಂತ ಹೇಳಿದ್ರೆ ಯೂನಿಟ್ ಯಾವುದು, SI unit of activity ಅಥವಾ Becquerel ಅಂತ ಹೇಳಿದ್ರೆ ಯಾವುದು ಯೂನಿಟ್. The activity of radioactive sample is said to be 1 Becquerel. 1 Becquerel ಅಂತ ಯಾವಾಗ ಹೇಳ್ತೀವಿ. So if the nuclei present in the sample disintegrate at the rate of 1 per second. The rate of 1 per second. ಅಂದ್ರೆ 1 Becquerel ಅಂದ್ರೆ 1 disintegration per second. That is 1 curie ಅಂದ್ರೆ 3.7 into 10 power 10 Becquerel. ಯಾಕಂದ್ರೆ 1 Becquerel ಅಂದ್ರೆ 1 disintegration. 1 curie ಅಂದ್ರೆ 3.7 into 10 power 10 into 1 Becquerel ಅಂದ್ರೆ ಅಷ್ಟೇ ಬರುತ್ತೆ. So that is 1 curie ಅಂದರೆ 3.7 into 10 power 10 Becquerel ಆಯಿತು. ಸಿಮಿಲರ್ಲಿ 1 Rutherford ಅಂತ ಹೇಳಿದ್ರೆ 10 power 6 Becquerel ಅಂತ ಬರೀತೀವಿ. ಓಕೆ, ಹಾಫ್ ಲೈಫ್ ಪೀರಿಯಡ್. ಹಾಫ್ ಲೈಫ್ ಪೀರಿಯಡ್ ಅಂದರೆ ಫ್ರಮ್ ದ ಡಿಕೆ ಇಕ್ವೇಷನ್ n is equal to n naught e power minus lambda t, it follows as t tends to infinity, n tends to 0. Thus, it takes a infinitely long time for all the nuclei of any radioactive sample to disintegrate, but the time taken for half the number of nuclei in a given sample to disintegrate is finite and is characteristics of the given sample. It is called the half-life of the radioactive substance. ಅಂದರೆ ಹಾಫ್ ಲೈಫ್ ಪೀರಿಯಡ್ ಅಂತ ಹೇಳಿದ್ರೆ ಒಂದು ಸ್ಯಾಂಪಲಲ್ಲಿ ಇಷ್ಟು ನಂಬರ್ ಆಫ್ ನ್ಯೂಕ್ಲಿಯೈ ಇರುತ್ತೆ, ಆ ನಂಬರ್ ಆಫ್ ನ್ಯೂಕ್ಲಿಯೈ ಇರೋಣ ತನ್ನ ಒಂದು ಹಾಫ್, ಇವಾಗ ಒಂದು 10-20 ನ್ಯೂಕ್ಲಿಯೈ ಇದೆ ಅಂತ ಹೇಳ್ಕೋಣ, ಆ 20 ನ್ಯೂಕ್ಲಿಯೈ ಇರೋದು 10 ನ್ಯೂಕ್ಲಿಯೈ ಆಗಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದನ್ನು ಆ ಒಂದು ಪೀರಿಯಡ್ ನಾವು ಹೇಳ್ತೀವಿ ಹಾಫ್ ಲೈಫ್ ಪೀರಿಯಡ್ ಅಂತ ಹೇಳ್ತೀವಿ. ಓಕೆ, ಸೊ ದಟ್ ಈಸ್ ಹಾಫ್ ಲೈಫ್ ಆಫ್ ಎ ರೇಡಿಯೋಆಕ್ಟಿವ್ ಸ್ಯಾಂಪಲ್ ಇಸ್ ಟೈಮ್ ಟೇಕನ್ ಫಾರ್ ಹಾಫ್ ನಂಬರ್ ಆಫ್ ನ್ಯೂಕ್ಲಿಯೈ ಟು ಡಿಸಿಂಟಿಗ್ರೇಟ್. ಓಕೆ, ಇಟ್ ಈಸ್ ಡಿನೋಟೆಡ್ ಬೈ ಟಿ ಆರ್ ಹಾಫ್ ದ ನಂಬರ್ ಟು ರಿಮೇನ್. when t is equal to t, n is equal to n naught. ನಮಗೆ ಗೊತ್ತಿದೆ n is equal to n naught e power minus lambda t ಅಂತ ಗೊತ್ತಿದೆ. Here next, if t is equal to small t is equal to t and n is equal to n naught by 2. Here n naught by 2, so that nt is equal to ಏನು ಬರುತ್ತೆ ಹಾಗಾದರೆ t half is equal to n naught e power minus lambda t. ಹಾಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ n naught by 2 is equal to n naught as it is e power minus lambda capital T.
or e power 1 by e power lambda t is equal to 1 by 2 n naught to cancel ಆಯಿತು e power lambda t is equal to 2 ಆಯಿತು ಅಂದರೆ lambda t is equal to ಏನಾಗ್ತದೆ log 2 base a ಆಯಿತು so that is 2.303 into log 2 that is equal to 0.693 then t is equal to 0.693 by lambda that is a half life period. This shows that half-life of a radioactive substance is inversely proportional to its decay constant. Okay, here there are note nodi. After one half-life, the number of radioactive nuclei left unchanged is n naught by 2. So here nuclei ಏನಾಗುತ್ತೆ n naught by 2 ಆಗುತ್ತೆ. Next, after two half-lives of n naught, half of n naught by 2 nuclei will undergo decay. Therefore, number of nuclei unchanged after two half-lives is 1 by 2 n naught by 2 that is n naught by 4. Next ಅದೇ ಥರ ಏನಾಗ್ತಾ n naught by 8 ಈ ಥರ ಆಗ್ತಾ ಹೋಗುತ್ತೆ 2 cube 2 power 4 ಆ ಥರ ಬರ್ತಾ ಜನರಲ್ ಆಗಿ ಏನು ಬರೀಬೋದು ನಾವು n naught divided by 2 power n where n is equal to t by t. This shows that nuclear decay is independent of the history of the sample. So ಹಾಗಾದರೆ ಸ್ಯಾಂಪಲ್ ಮೇಲೆ ಇಂಡಿಪೆಂಡೆಂಟ್ ಆಗಿರುತ್ತೆ ಅಂತ ಅರ್ಥ. Okay, the decay equation n is equal to n naught e power minus lambda t t is equal to 0.693 by lambda ಗೊತ್ತಿದೆ ನಮಗೆ and we can write as lambda is equal to 0.693 by t ನು ಬರೀಬಹುದು ಅಲ್ವಾ. ಸೊ ಅದೇ ಥರನೇ ಇಲ್ಲಿ lambda k ವ್ಯಾಲ್ಯೂ ಹಾಕೊಂಡಾಗ ಏನು ಬಂತು -0.693 by t into t is equal to n naught 1 by 2 into t by t ಬಂತು. Okay, next n naught is equal to n naught by 2 power n ಬರುತ್ತಲ್ವಾ n naught by 2 power n. Next, if m and m naught are the masses of the radioactive substances at t is equal to t and t is equal to 0 respectively, then m is equal to m naught e power minus lambda t or m is equal to m naught divided by 2 power n. ಸೊ ಅಲ್ಲಿ ನಂಬರ್ ಆಫ್ ನ್ಯೂಕ್ಲಿಯೈ ಅಂತ ತಗೊಂಡಿದ್ವಿ n is equal to n naught ಬರೆದಿದ್ವಿ. ಅದೇ ಇಲ್ಲಿ ಮಾಸ್ m ಮತ್ತೆ m naught ತಗೊಂಡಾಗ ನಾವೇನು ಬರೀತೀವಿ m is equal to m naught is equal to m naught e power minus lambda t. Similarly m is equal to m naught by 2 power n ಅಂತ ಬರ್ತೀವಿ. Okay, next if a and a naught are corresponding activities also can be written as a is equal to a naught e power minus lambda t that is equal to a naught divided by 2 power n. Next, mean life. So here mean life means the statistical law governing the decay of radioactive nuclei does not give any information about the decay of individual nuclei. See, individual nuclei decay ಆಗೋದನ್ನ ಇನ್ಫಾರ್ಮೇಷನ್ ಕೊಡೋದಿಲ್ಲ governing the law of radioactive nuclei. ಅಂದರೆ ಒಂದು ಸ್ಟಾಟಿಸ್ಟಿಕಲ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. Among the disintegration nuclei, some have a very short life while others remains unchanged for a very long time. ಕೆಲವೊಂದಿಗೆ ಹಾಫ್ ಲೈಫು ಒಂದು 3 years ಬರ್ಬೋದು ಅಥವಾ ಕೆಲವೊಂದಿಗೆ 16 years ಬರ್ಬೋದು ಕೆಲವೊಂದಿಗೆ 8 years ಬರ್ಬೋದು. ಸೊ ಈ ಥರ ಒಂದೊಂದು ರೇಡಿಯೋಆಕ್ಟಿವ್ ಸ್ಯಾಂಪಲ್ಗೆ ಒಂದೊಂದು ಹಾಫ್ ಲೈಫ್ ಇರುತ್ತೆ ನಮಗೆ ಆಯಿತಾ. ಅದೇ ಥರನೇ ಒಂದಿಷ್ಟು ಲಾಂಗ್ ಟೈಮಲ್ಲಿ ಕೊಡ್ಬೋದು ಹಾಫ್ ಲೈಫು, ಇನ್ನು ಒಂದು ಶಾರ್ಟ್ ಟೈಮಲ್ಲಿ ಕೊಡ್ಬೋದು. ಅಕಾರ್ಡಿಂಗ್ ಟು ದ ಡಿಕೆ ಲಾ n is equal to 0 when t is equal to infinity. Thus the lifetime of nucleus may vary from 0 to infinity. ಅಲ್ವಾ. ಇಟ್ ಈಸ್ ನಾಟ್ ಪಾಸಿಬಲ್ ಟು ಪ್ರೆಡಿಕ್ಟ್ ದ ಲೈಫ್ ಟೈಮ್ ಆಫ್ ಎನಿ ಸಿಂಗಲ್ ನ್ಯೂಕ್ಲಿಯಸ್. ಒಂದು ಸಿಂಗಲ್ ನ್ಯೂಕ್ಲಿಯಸ್ನ ಲೈಫ್ ಟೈಮ್ನ ನಾವು ಪ್ರೆಡಿಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ನಾವು ಅದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಹವೆವರ್ ಎ ಕ್ವಾಂಟಿಟಿ known as average life or mean life is defined. ಸೊ ಇದನ್ನು ಹೇಳೋಕ್ಕೆ ನಾವು ಒಂದು ಮೀನ್ ಲೈಫ್ ಅನ್ನೋ ಕ್ವಾಂಟಿಟಿನ ತಗೊಂಡು ಹೇಳ್ತೀವಿ ದಟ್ ಈಸ್ ರೆಪ್ರೆಸೆಂಟೆಡ್ ಬೈ ಟಿ ಆವರೇಜ್. The mean life of a radioactive substance is defined as the ratio of the total times of all the individual nuclei to the number of nuclei present in the sample. ಅಂದರೆ ಎಲ್ಲ ಯಾವುದು ಟೋಟಲ್ ಲೈಫ್ ಟೈಮ್ಸ್ ಆಫ್ n naught nuclei ಎಲ್ಲದರದ್ದು ಟೋಟಲ್ ಲೈಫ್ ಟೈಮ್ಸು ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ನ್ಯೂಕ್ಲಿಯೈ. ಎಷ್ಟು ನ್ಯೂಕ್ಲಿಯೈ ಇದೆ ಹಾಗಾದರೆ ಟೋಟಲ್ ನಂಬರ್ ಆಫ್ ಆಲ್ ಟೈಮ್ಸ್ ಆಫ್ ನ್ಯೂಕ್ಲಿಯೈ divided by total number of nuclei that gives T average. It can be proved that is equal to 1 by lambda ಅಂತ ಹೇಳ್ಬಿಟ್ಟು ಏನು ಮಾಡ್ಬೋದು ಪ್ರೂವ್ ಮಾಡ್ಬೋದು. Thus mean life is a reciprocal of the decay constant.
ಸೊ ಹಾಗಾದರೆ ರೆಸಿಪ್ರೋಕಲ್ ಡಿ ಕೆ ಕಾನ್ಸ್ಟೆಂಟಿನ ರೆಸಿಪ್ರೋಕಲ್ ಯಾವುದು ಮೀನ್ ಲೈಫ್ ಅಂತ ಹೇಳ್ತೀವಿ. ಸೊ ರಿಲೇಷನ್ ಬಿಟ್ವೀನ್ ಹಾಫ್ ಲೈಫ್ ಆ್ಯಂಡ್ ಮೀನ್ ಲೈಫ್ ಅಂತ ಹೇಳಿದ್ರೆ ವಿ ಹ್ಯಾವ್ ಹಾಫ್ ಲೈಫ್ ಇಸ್ ಈಕ್ವಲ್ ಟು ಟಿ ಇಸ್ ಈಕ್ವಲ್ ಟು ಟಿ 0.693 ಬೈ ಲ್ಯಾಂಬ್ಡಾ. ಮೀನ್ ಲೈಫ್ ಅಂದರೆ 1/λ. ಹಾಗಾದರೆ ಇಲ್ಲೇನಾಯಿತು, ಎರಡೂ ಕೂಡ ಇಲ್ಲಿ ಏನಾಯಿತು, ನಮಗೆ ಲ್ಯಾಂಬ್ಡಾಗೆ ಈಕ್ವೇಟ್ ಮಾಡ್ಕೊಳ್ಳೋಣ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0.693/t ಅಂತ ಬರ್ಕೊತೀವಿ. ಅದೇ ಇಲ್ಲಿ ಲ್ಯಾಂಬ್ಡಾ ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು 1/t ಆವ್ರೇಜ್ ಅಂತ ತಗೋತೀವಿ. ಸೊ ಉಳ್ಕೊಳ್ಳೋದು ಏನಂತ ಹೇಳಿದ್ರೆ ಟಿ ಡಿವೈಡೆಡ್ ಬೈ ಟಿ ಆವ್ರೇಜ್ ಇಸ್ ಈಕ್ವಲ್ ಟು 0.693 ಅಥವಾ ಟಿ ಇಸ್ ಈಕ್ವಲ್ ಟು 0.693 ಟಿ ಆವ್ರೇಜ್ ಅಂತ ತಗೋತೀವಿ. ದಟ್ ಈಸ್ ಅ ರಿಲೇಷನ್ ಬಿಟ್ವೀನ್ ದ ಹಾಫ್ ಲೈಫ್ ಆ್ಯಂಡ್ ಮೇನ್ ಲೈಫ್. ಓಕೆ, ಸೊ ದಟ್ ಇಸ್ ಅಬೌಟ್ ಹಾಫ್ ಲೈಫು, ಮೀನ್ ಲೈಫು. ನೆಕ್ಸ್ಟ್ ನಾವು ಯಾವುದು ಡಿಸ್ಇಂಟಿಗ್ರೇಷನ್ ಡಿ ಕೆ ನೋಡಿದ್ವಿ ನಾವು. ಇದಿಷ್ಟು ಕೂಡ ಏನು ನಮಗೆ ನಾವು ನ್ಯೂಕ್ಲಿಯರ್ ರಿಯಾಕ್ಷನ್ಸಲ್ಲಿ ಬರುವಂಥ ಕಾನ್ಸೆಪ್ಟ್ಸ್ಗಳು. ಓಕೆ, ಥ್ಯಾಂಕ್ ಯು.